ಪತಿವ್ರತ ಧರ್ಮವನ್ನು ನಿರೂಪಣೆ ಮಾಡಬೇಕು ಅಂತ ಮನು ಮಹಾರಾಜ ಕೇಳ್ತಾ ಇದ್ದಾನೆ. ಆವಾಗ ಮತ್ಸ್ಯರೂಪಿಯಾದಂತಹ ಪರಮಾತ್ಮ ಸಾವಿತ್ರಿಯ ಕಥೆಯನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಬಹಳ ಸುಂದರವಾಗಿರುವಂತಹ ಕಥೆ, ಸತ್ಯವಾನ್ ಸಾವಿತ್ರಿಯ ಕಥೆ, ಬಹಳ ಸುಂದರವಾಗಿರುವಂತಹ ಕಥೆ. ಆ ಕಥೆಯನ್ನು ಸ್ವಯಂಭವ ಮನುವಿಗೆ ಮತ್ಸ್ಯರೂಪಿಯಾದಂತಹ ಪರಮಾತ್ಮ ನಿರೂಪಿಸ್ತಾ ಇದ್ದಾನೆ. ಪತಿವ್ರತಾನಾಂಕಾಶ್ರೇಷ್ಠ ಕಯಾ ಮೃತ್ಯು ಪರಾಜಿತಃ ನಾಮ ಸಂಕೀರ್ತನಂಕಸ್ಯಾಹ ಕೀರ್ತನೀಯಂ ಸದಾ ನರೈಃ. ಪತಿವ್ರತೆಯರಲ್ಲಿ ಅತ್ಯಂತ ಶ್ರೇಷ್ಠಳಾದವಳು ಯಾರು, ಪಾತಿವ್ರತ್ಯ ಧರ್ಮ ಏನು, ಅದನ್ನೆಲ್ಲವನ್ನು ಕೂಡ ಮನು ಮಹಾರಾಜ ಪ್ರಶ್ನೆಯನ್ನು ಮಾಡಿದಾಗ ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾ ಇದ್ದಾನೆ. ಅತ್ರ ತೇ ವರ್ಣಯಿಷ್ಯಾಮಿ ಕಥಾಂ ಪಾಪ ಪ್ರಣಾಶಿನೀಂ ಯಥಾ ವಿಮೋಕ್ಷಿತೋ ಭರ್ತ ಮೃತ್ಯುಪಾಶಗತ ಸ್ತ್ರೀಯ. ಪಾತಿವ್ರತ್ಯಕ್ಕೆ ಬಹಳ ಮಹತ್ವ ಇದೆ. ಮತ್ಸ್ಯರೂಪಿಯಾದ ಪರಮಾತ್ಮ ಹೇಳ್ತಾನೆ. ಎಷ್ಟು ಮಹತ್ವ ಇದೆ ಅಂದರೆ, ಒಬ್ಬಳು ಪತಿವ್ರತೆ ಆದವಳು ತನ್ನಲ್ಲಿರುವಂತಹ ಅಧರ್ಮದ ಪ್ರಭಾವದಿಂದ, ಪಾತಿವ್ರತ್ಯದ ಪ್ರಭಾವದಿಂದ ಮೃತ್ಯುವಿನ ಪಾಶಕ್ಕೆ ಸಿಕ್ಕು ಹಾಕ್ಕೊಂಡಿರುವಂತಹ ತನ್ನ ಪತಿಯನ್ನು ಬಿಡಿಸಿಕೊಂಡು ಬಂದಿದ್ದಾಳೆ. ತನ್ನ ಪತಿಗೆ ಮತ್ತೆ ಜೀವನವನ್ನು ಕೊಟ್ಟಿದ್ದಾಳೆ. ಇದು ಯಾವುದರಿಂದ ಆದದ್ದು? ಪಾತಿವ್ರತ್ಯದ ಪ್ರಭಾವದಿಂದ. ಅಷ್ಟು ಮಹತ್ವ ಪಾತಿವ್ರತ್ಯಕ್ಕೆ ಇದೆ. ಮದ್ರ ದೇಶದಲ್ಲಿ ಒಬ್ಬ ರಾಜ ಅಶ್ವಪತಿ ಅಂತ ಇದ್ದಾನೆ. ಅವನಿಗೆ ಸಂತಾನ ಇಲ್ಲ, ಸಂತಾನ ಆಗಬೇಕು ಅಂತ ಬಯಸಿದ್ದಾನೆ. ಅವನು ಸಾವಿತ್ರಿ ಅಂತಂದರೆ ಬ್ರಹ್ಮಪತ್ನಿಯಾಗಿರುವ ಸಾವಿತ್ರಿಯ ಆರಾಧನೆಯನ್ನು ಮಾಡಿದ್ದಾನೆ. ವಿಶೇಷವಾಗಿ ಪೂಜೆಯನ್ನು ಮಾಡಿದಾಗ ಶತಸಂಖ್ಯೈ ಚತುರ್ಥ್ಯಾಂತು ದಶಮಾಸಾಗತೆ ದಿನೇ, ನಿತ್ಯವೂ ಕೂಡ ಅಗ್ನಿಯಲ್ಲಿ ಆಹುತಿಯನ್ನು ನೀಡ್ತಾ ಇದ್ದಾನೆ, ಪೂಜೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ 10 ತಿಂಗಳು ಪೂಜೆ ಆದಾಗ ಆವಾಗ ಸಾವಿತ್ರಿ ದೇವಿ ಪ್ರಕಟಳಾಗ್ತಾ ಇದ್ದಾಳೆ. ಪ್ರತ್ಯಕ್ಷ ಆಗಿ ರಾಜನ್ ಭಕ್ತೋ ಸಿಮೇ ನಿತ್ಯಂ ದಾಸ್ಯಾಮಿ ತ್ವಾಂ ಸುತಾಂ ಸದಾ ತಾನ್ ದತ್ತಾ ಮತ್ಪ್ರಸಾದೇನ ಪುತ್ರೀಂ ಪ್ರಾಪ್ಸ್ಯಸಿ ಶೋಭನಾಂ. ಆವಾಗ ಸಾವಿತ್ರಿ ದೇವಿ ಆ ಅಶ್ವಪತಿ ರಾಜನಿಗೆ ಅನುಗ್ರಹವನ್ನು ಮಾಡುತ್ತಾ, ನಿನಗೆ ಒಂದು ಉತ್ತಮವಾದ ಸಂತಾನವನ್ನು ನೀಡುತ್ತಾ ಇದ್ದೇನೆ, ಒಂದು ಮಗು ನಿನಗೆ ಆಗತ್ತೆ ಅಂತ ಹೇಳಿದ್ದಾರೆ. ಸುಷುವೆ ತನಯಾಂಕಾಲೇ ಸಾವಿತ್ರೀಂ ಇವ ರೂಪತಃ. ಆ ಬ್ರಹ್ಮಪತ್ನಿಯಾದ ಸರಸ್ವತೀ ದೇವಿಯ ಅನುಗ್ರಹದಿಂದ ಈ ಅಶ್ವಪತಿ ರಾಜನಿಗೆ ಒಂದು ಮಗುವಾಗಿದೆ. ಅಶ್ವಪತಿ ರಾಜನ ಮಡದಿಯ ಹೆಸರು ಮಾಲತಿ ಅಂತ. ಮಾಲತಿಯಲ್ಲಿ ಒಂದು ಮಗು ಆಗಿದೆ. ಆ ಮಗು ಬಹಳ ಚೆನ್ನಾಗಿದೆ ಅಂತೆ, ನೋಡಲಿಕ್ಕೆ ಬಹಳ ಚೆನ್ನಾಗಿದೆ. ಅದನ್ನು ನೋಡಿ ಸಂತೋಷ ಆಗಿದೆ. ಸಾವಿತ್ರಿಯ ಅನುಗ್ರಹದಿಂದ ಹುಟ್ಟಿದ ಮಗು ಅಂತನ್ನೋದನ್ನು ಗಮನಿಸಿ ಸಾವಿತ್ರಿ ಅಂತಲೇ ಹೆಸರನ್ನು ಇಟ್ಟಿದ್ದಾನೆ. ಸಾವಿತ್ರಿ ಅಂತಲೇ ಕರೀತಾ ಇದ್ದಾರೆ. ಕಾಲೇನ ಯೌವನಂ ಪ್ರಾಪ್ತಂ ದದೌ ಸತ್ಯವತೆ ಪಿತಾ ನಾರದಸ್ತು ತತಃ ಪ್ರಾಹ ರಾಜಾನಂ ದೀಪ್ತ ತೇಜಸಂ ಸಂವತ್ಸರೇಣ ಕ್ಷೀಣಾಯು ಭವಿಷ್ಯತಿ ನೃಪಾತ್ಮಜಃ. ಆ ಸಾವಿತ್ರಿ ಅವಳು ಬೆಳೀತಾ ಇದ್ದಾಳೆ, ತರುಣಿಯಾಗಿದ್ದಾಳೆ, ಕನ್ಯಾದಾನ ಮಾಡಬೇಕಾಗಿದೆ. ಯೋಗ್ಯನಾದ ವರನನ್ನು ಅರಸಿದ್ದಾಳೆ. ಯಾರೂ ಕೂಡ ಯೋಗ್ಯ ಅಂತ ಅವನ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ. ಸಾವಿತ್ರಿಗೆ ಹೇಳಿದ್ದಾಳಂತೆ. ಅವಳು ಸಾವಿತ್ರಿ ಎಲ್ಲ ಕಡೆ ಸಖಿಯರ ಜೊತೆಯಲ್ಲಿ ಬ್ರಾಹ್ಮಣರನ್ನು ಕೂಡಿಕೊಂಡು ಹೋಗಿದ್ದಾಳೆ. ಒಂದು ಸತಿ ಎಲ್ಲ ಕಡೆ ಹೋಗಿ ಬಂದಾಗ ದ್ಯುಮತ್ಸೇನ ಅಂತನೊಬ್ಬ ರಾಜ, ಅವನು ರಾಜ್ಯಭ್ರಷ್ಟನಾಗಿ ಕಾಡಿನಲ್ಲಿದ್ದಾನೆ. ಅವನ ಮಗ ಸತ್ಯವಾನ್ ಅಂತ ಇದ್ದಾನೆ. ಅವನನ್ನು ನೋಡಿದ್ದಾಳೆ. ಅವನನ್ನು ನೋಡಿದಾಗ ಅವನಿಗೆ ರಾಜ್ಯ ಇಲ್ಲ, ಸಂಪತ್ತಿಲ್ಲ, ಏನೂ ಕೂಡ ಇಲ್ಲ, ಕಾಡಿನಲ್ಲಿದ್ದಾರೆ. ಆದರೆ ಅವನನ್ನು ನೋಡಿದಾಗ ಇವಳಿಗೆ ಇವನನ್ನು ವರಿಸಬೇಕು, ಗುಣವಂತನಾದಂತಹ ಇವನನ್ನು ವರಿಸಬೇಕು ಅಂತ ಅವಳಿಗೆ ಮನಸ್ಸಾಗಿದೆ. ಬಂದಿದ್ದಾಳೆ. ಬಂದು ಸಾವಿತ್ರಿ ತಂದೆ ಹತ್ರ ಹೇಳಿದ್ದಾಳೆ, ಹೀಗೆ ದ್ಯುಮತ್ಸೇನ ರಾಜನ ಕುಮಾರನಾದ ಸತ್ಯವಂತನನ್ನು ನಾನು ಮನಸ್ಸಿನಿಂದ ಬಯಸಿದ್ದೇನೆ ಅಂತ. ನಾರದರು ಬಂದರು. ಆವಾಗ ಅಶ್ವಪತಿ ರಾಜ
ಅವನು ಸತ್ಕಾರ ಮಾಡಿ ನಾರದರಿಗೆ ಕೇಳ್ತಾ ಇದ್ದಾನೆ, ನಮ್ಮ ಮಗಳು ಯಾರನ್ನು ಮದುವೆ ಆಗಬೇಕು ಅಂತ ಆಲೋಚನೆ ಮಾಡ್ತಾ ಇರುವಾಗ ಹೀಗೆ ಒಬ್ಬರನ್ನು ನೋಡ್ಕೊಂಡು ಬಂದಿದ್ದಾಳೆ, ಹೇಗೆ ಅವರಿಗೆ ಮಗಳನ್ನು ಕೊಡಬಹುದಾ ಅಂತ ಅಶ್ವಪತಿ ರಾಜ ನಾರದರಿಗೆ ಕೇಳಿದ್ದಾನೆ. ಕೇಳಿದಾಗ ನಾರದರು ಬಾಯಿ ತುಂಬಿ ಹೊಗಳುತ್ತಾ ಇದ್ದಾರೆ. ಸತ್ಯವಂತನ, ಅವನ ಹೆಸರೇ ಅಂಥದ್ದು, ಭಾರಿ ಗುಣವಂತ ಅವನು ಅಂತ ಹೇಳಿ ಗುಣಗಳನ್ನೆಲ್ಲ ಹೇಳಿದ್ದಾರಂತೆ. ಎಲ್ಲ ಸರಿ, ದೋಷ ಏನಾದರೂ ಇದ್ದರೆ ಹೇಳಿ ಅಂತ ಕೇಳ್ತಾರೆ ಅಶ್ವಪತಿ. ಒಂದು ದೊಡ್ಡ ದೋಷ ಇದೆ, ಈ ಎಲ್ಲ ಗುಣವನ್ನು ನುಂಗಿ ಹಾಕುವಂಥ ಒಂದು ದೊಡ್ಡ ದೋಷ ಇದೆ ಅಂತ. ಏನದು ಅಂತ ಆಶ್ಚರ್ಯ. ಇಷ್ಟೆಲ್ಲ ಗುಣಗಳನ್ನು ಹೇಳಿ ಎಲ್ಲ ಗುಣವನ್ನು ನುಂಗಿ ಹಾಕುವಂತಹ ದೋಷ ಏನು ಅಂತ ಅನ್ನುವಾಗ ಬಹಳ ಕುತೂಹಲ ಆಗ್ತಾ ಇದೆ. ಏನು ಅಂತ ಕೇಳ್ತಾ ಇದ್ದಾರೆ. ಆವಾಗ ನಾರದರು ಹೇಳ್ತಾ ಇದ್ದಾರೆ, ಸಂವತ್ಸರೇಣ ಕ್ಷೀಣಾಯು ಭವಿಷ್ಯತಿ ನೃಪಾತ್ಮಜ. ಇವತ್ತಿಗೆ ಸರಿಯಾಗಿ 1 ವರ್ಷ ಅವನ ಜೀವನ ಇರೋದಷ್ಟೇ. 1 ವರ್ಷಕ್ಕೆ ಅವನು ಮರಣವನ್ನು ಹೊಂದುತ್ತಾನೆ. ಅಲ್ಪಾಯುಷ್ಯ ಅನ್ನೋದೇ ಅವನಲ್ಲಿ ದೊಡ್ಡ ದೋಷ. ಇದಕ್ಕಿಂತ ಇನ್ನೇನು ಬೇಕು? ದೊಡ್ಡ ದೋಷ ಇದು. ನಾರದರು ಇದ್ದರೂ ಅವರು ಹೇಳಿದರೂ ಗೊತ್ತಾಯಿತು. ಇನ್ನೊಬ್ಬರಿಗೆ ಯಾರಿಗಾದರೂ ಇವತ್ತು ಹೇಳುವಂತಹ ಪ್ರಸಂಗಗಳಿಲ್ಲ. ನಾರದರು ಹೇಳಿದರೂ ಕೂಡ ಸಾವಿತ್ರಿ ಕೇಳಲಿಕ್ಕೆ ತಯಾರಿಲ್ಲ. ಸಾವಿತ್ರಿ ಹೇಳಿದಂತೆ ಅಶ್ವಪತಿ, ಹಾಗಿದ್ದರೆ ಬೇಡ, ನೀನು ಮತ್ತೆ ಬೇರೆ ನೋಡು, ಬೇರೆ ವರನನ್ನು ಹುಡುಕಿಕೊಂಡು ಬಾ, ಅವರಿಗೆ ಕೊಟ್ಟು ನಿನಗೆ ಮದುವೆಯನ್ನು ಮಾಡ್ತೇನೆ ಅಂತ. ಅವನಿಗೆ ಸಂಪತ್ತಿಲ್ಲ, ರಾಜ್ಯ ಇಲ್ಲ ಅಂತ ಅಶ್ವಪತಿಗೆ ಭಯ ಇಲ್ಲ. ಅವನು ಅಲ್ಪಾಯುರ್ವಂತನಾಗಿದ್ದಾನೆ ಅಂತನೋ ಚಿಂತೆ. ಅದಕ್ಕೋಸ್ಕರ ಬೇಡ, ನೀನು ಬೇರೆ ವರನನ್ನು ಆಲೋಚನೆ ಮಾಡು ಅಂತ ಹೇಳಿದರೆ ಸಾವಿತ್ರಿ ಹೇಳ್ತಾಳೆ, ಸಕೃತ್ ಕನ್ಯಾ ಪ್ರದೀಯಂತೆ. ಒಮ್ಮೆ ಕನ್ಯಾದಾನ ಅಂತ ಅನ್ನೋದು ಒಮ್ಮೆ. ಇದನ್ನು ನಾರದರು ಹೇಳ್ತಾರೆ, ಕನ್ಯಾದಾನ ಆಗೋದು ಒಮ್ಮೆ. ಆಲೋಚನೆ ಮಾಡಿ ಕನ್ಯಾದಾನ ಮಾಡಬೇಕು. ಕನ್ಯಾದಾನ ಮಾಡುವಾಗ ಹಿಂದೆ ಮುಂದೆ ಆಲೋಚನೆ ಮಾಡದೆ ಕೊಡೋದಲ್ಲ, ಎಲ್ಲವನ್ನು ವಿಚಾರ ಮಾಡಿ ಪರಿಶೀಲನೆ ಮಾಡಿ ಕನ್ಯಾದಾನವನ್ನು ಮಾಡಬೇಕು. ಚೆನ್ನಾಗಿರಬೇಕು ದಂಪತಿಗಳು, ಮುಂದೆ ಅವರು ಬದುಕಿರುವಷ್ಟು ಕಾಲ ಜೊತೆಯಲ್ಲಿ ಚೆನ್ನಾಗಿರಬೇಕು. ಹಾಗೆ ನೋಡಿ ಯೋಗ್ಯನಾದ ವರನಿಗೆ ಕನ್ಯಾದಾನವನ್ನು ಮಾಡಬೇಕು. ನಾರದರು ಹೇಳಿದರು. ಸಾವಿತ್ರಿ ಅಂತಾಳೆ, ನಾನು ಮನಸ್ಸಿನಲ್ಲಿ ಅವನನ್ನು ಸ್ವೀಕಾರ ಮಾಡಿ ಆಗಿದೆ. ಇವನು ನನಗೆ ಪತಿ ಅಂತನ್ನೋದನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಮನಸ್ಸಿನಿಂದ. ಕನ್ಯಾದಾನ ಆಗಿಲ್ಲ. ದಾನ ಅನ್ನೋದು ಮತ್ತೆ ಮುಂದಿನ ಹಂತ. ನೀನು ನನ್ನನ್ನು, ನನ್ನ ಪಾಣಿಯನ್ನು ಆ ವರನ ಕೈಯಲ್ಲಿ ಇಡಬೇಕಾದದ್ದು ಮುಂದೆ. ನಾನು ಇವತ್ತು ಮನಸ್ಸು ಮಾಡಿದ್ದೇನೆ ಅಂತಂದರೆ, ನಾನು ಇವನನ್ನು ಬಿಟ್ಟು ಬೇರೆಯವನನ್ನು ಮದುವೆ ಆದೆ ಅಂತಾದರೆ ಆವಾಗ ನನ್ನ ಪಾತಿವ್ರತ್ಯಕ್ಕೆ ಭಂಗ ಬರುತ್ತದೆ. ಆದ್ದರಿಂದ ನಾನು ಇನ್ನೊಬ್ಬರನ್ನು ವರಿಸೋದಿಲ್ಲ. ನಾನು ಏನಿದ್ದರೂ ಕೂಡ ಅವನನ್ನೇ ಸ್ವೀಕಾರ ಮಾಡ್ತೇನೆ, ಅವನನ್ನೇ ನಾನು ಮದುವೆ ಆಗ್ತೇನೆ ಅಂತ ಸಾವಿತ್ರಿ ಹಠವನ್ನು ಮಾಡ್ತಾಳೆ. ಅವಳ ಪಾತಿವ್ರತ್ಯವನ್ನು ಗಮನಿಸಿ ನಾರದರಂತಾರೆ, ಶ್ರೇಯಸ್ಸಾಗತ್ತೆ, ಚಿಂತೆ ಮಾಡಬೇಡ, ಕೊಟ್ಟುಬಿಡು ಅಂತ ಹೇಳ್ತಾರೆ ನಾರದರು. ಸರಿ, ನಾರದರು ಹೇಳಿದ್ದಾರೆ. ಮಗಳು ಇಷ್ಟು ಧಾರ್ಮಿಕವಾದ ಮಾತನ್ನು ಹೇಳ್ತಾ ಇದ್ದಾಳೆ. ಇವನನ್ನೇ ಮದುವೆ ಆಗ್ತೇನೆ ಅನ್ನೋದಕ್ಕೆ ಮತ್ತಿನ್ಯಾವ ಹಿನ್ನೆಲೆಯೂ ಕೂಡ ಇಲ್ಲ, ಧಾರ್ಮಿಕ ಹಿನ್ನೆಲೆ. ನಾನು ಮನಸ್ಸಿನಿಂದ ಇವನು ನನಗೆ ಪತಿ ಅಂತ ಆಲೋಚನೆ ಮಾಡಿದ ಮೇಲೆ ನಾನು ಅವನನ್ನೇ ಮದುವೆ ಆಗಬೇಕು ಅಂತನ್ನುವ ಧಾರ್ಮಿಕ ಹಿನ್ನೆಲೆಯನ್ನು ಮುಂದೆ ಇಟ್ಟು ಮಾತಾಡಿದಾಗ ಅಶ್ವಪತಿ ರಾಜನು ಕೂಡ ಒಪ್ಪಿ ಕನ್ಯಾದಾನವನ್ನು ಮಾಡ್ತಾ ಇದ್ದಾನೆ. ಆದರೆ ಅವನಿಗೆ ದ್ಯುಮತ್ಸೇನನಿಗೆ ಕಣ್ಣಿಲ್ಲ, ಹುಡುಗಿಯ ಮಾವನಿಗೆ ಕಣ್ಣಿಲ್ಲ, ಸಂಪತ್ತಿಲ್ಲ, ಕಾಡಿನಲ್ಲಿದ್ದಾರೆ. ಹಾಗಿದ್ದರೂ ಕೂಡ ಕಾಡಿನಲ್ಲಿ ಅವಳು ನಷ್ಟಚಕ್ಷು ನರಾಧಿಪ ನ ತುತೋಷ ಸಮಾಸಾಧ್ಯ ರಾಜಪುತ್ರೀಂ ತಥಾ ಸ್ನುಷಾಂ. ರಾಜಕುಮಾರಿ ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಅನ್ನೋದನ್ನು ಗಮನಿಸಿ ಅವನಿಗೆ ತೃಪ್ತಿ ಆಗಲಿಲ್ಲ ಅಂತ ದ್ಯುಮತ್ಸೇನನಿಗೆ. ನಾವು ಇಷ್ಟು ಬಡತನದಲ್ಲಿದ್ದೇವೆ, ಕಷ್ಟದಲ್ಲಿದ್ದೇವೆ, ಹಾಗಿರುವಾಗ ಇವಳು ಹೇಗೆ ಸುಖವಾಗಿರುತ್ತಾಳೆ, ನಮ್ಮ ಮನೆಗೆ ಬಂದಿರುವ ಸೊಸೆ ಅಂತ ಅವನು ಆಲೋಚನೆ ಮಾಡುತ್ತಾ ಇದ್ದಾನೆ ದ್ಯುಮತ್ಸೇನ. ಇವಳು ನಿತ್ಯವೂ ಕೂಡ ದೇವತಾರಾಧನೆಯನ್ನು ಮಾಡ್ತಾ ಇದ್ದಾಳೆ, ಅತ್ತೆ ಮಾವಂದಿರ ಸೇವೆಯನ್ನು ಮಾಡ್ತಾ ಇದ್ದಾಳೆ, ಶ್ರದ್ಧೆಯಿಂದ ಸತ್ಕಾರವನ್ನು ಮಾಡ್ತಾ ಇದ್ದಾಳೆ, ಪತಿ ಸೇವೆಯನ್ನು ಮಾಡ್ತಾ ಇದ್ದಾಳೆ, ಪಾತಿವ್ರತ್ಯ ಧರ್ಮದಲ್ಲಿ ಬದ್ಧಳಾಗಿದ್ದಾಳೆ. ಚತುರ್ಥೇ ಹನಿಮರ್ತವ್ಯಂ ತಥಾ ಸತ್ಯವತ ದ್ವಿಜಾ ಶ್ವಶಿರೇಣಾಭ್ಯನುಜ್ಞಾತ ತದಾ ರಾಜಸುತಾಪಿ ಸ ಚಕ್ರೇ ತ್ರಿರಾತ್ರಂ ಧರ್ಮಜ್ಞ
ವ್ರತಂ ತಸ್ಮಿನ್ಸ್ತದಾ ದಿನೇ. ದಿನಗಣನೆ ಏನು ಮಾಡ್ತಾ ಇದ್ದಾಳೆ. ಯಾವಾಗ 1 ವರ್ಷ ಆಗತ್ತೆ, ನಾರದರು ಹೇಳಿದ್ದಾರೆ ಇವತ್ತಿಗೆ ಸರಿಯಾಗಿ 1 ವರ್ಷ ಅಂತ ಅವ್ರು ಹೇಳಿದ್ದಾರೆ. ಅವತ್ತಿನಿಂದ ಸತ್ಯವತಿ ಸಾವಿತ್ರಿ ದಿನನಿತ್ಯವೂ ಕೂಡ ದಿನಗಣನೆಯನ್ನು ಮಾಡ್ತಾ ಇದ್ದಾಳೆ. ಇವತ್ತಿಷ್ಟು ದಿವಸ ಆಯಿತು, ಇವತ್ತಿಷ್ಟು ದಿವಸ ಆಯಿತು, ಇನ್ನಿಷ್ಟು ದಿವಸ ಬಾಕಿ ಇದೆ ಅಂತ. ಇನ್ನು 4 ದಿವಸ ಇದೆ ಅಂತನ್ನುವಾಗ ಆವಾಗ ಅತ್ತೆ ಮಾವಂದಿರ ಹತ್ರ ಕೇಳ್ತಾಳಂತ, ನಾನು ಒಂದು ವ್ರತವನ್ನು ಮಾಡಬೇಕು ಅಂತಿದ್ದೇನೆ, ಅಪ್ಪಣೆಯನ್ನು ಕೊಡಿ ಅಂತ. ಏನು ವ್ರತ? ಇಲ್ಲ, ದೇವತಾ ಪ್ರೀತಿಕರವಾಗಿರುವಂತಹ ಒಂದು ವ್ರತ, ಉಪವಾಸ ವ್ರತ, ಅದನ್ನು ಮಾಡಬೇಕು ಅಂತಿದ್ದೇನೆ. ಆಯಿತು ಮಾಡು ಅಂತ ಅವರು ಅನುಜ್ಞೆಯನ್ನು ಕೊಟ್ಟಿದ್ದಾರೆ. ಹಾಗೆ ಅವಳು 3 ದಿವಸಗಳ ಕಾಲ ಉಪವಾಸದಲ್ಲಿದ್ದು ಅವಳು ದೇವತಾರಾಧನೆಯನ್ನು ಮಾಡ್ತಾ ಇದ್ದಾಳೆ. ಭಗವಂತನ ಪೂಜೆಯನ್ನು ವಿಶೇಷವಾಗಿ ಮಾಡಿದ್ದಾಳೆ. ಲಕ್ಷ್ಮೀನಾರಾಯಣರ ಪೂಜೆಯನ್ನು, ಶಿವಪಾರ್ವತಿಯರ ಪೂಜೆಯನ್ನು ಮಾಡಿದ್ದಾಳೆ. 4ನೇ ದಿವಸ, ಯಾವತ್ತಿನ ದಿವಸ ಅವನು ಮರಣವನ್ನು ಹೊಂದಬೇಕೋ ಅವತ್ತಿನ ದಿವಸ ಆಗಿದೆ. ತದಾ ದಿನೇ ದಾರು ಪುಷ್ಪ ಫಲಾಹಾರಿ ಸತ್ಯವಾಂಸ್ತ್ವಯ ಯೌವನಂ. ಅವನು ಕಾಡಿಗೆ ನಿತ್ಯ ಹೋಗುವಂತೆ ಕಟ್ಟಿಗೆ ತರಬೇಕು, ಹೂಗಳನ್ನು ತರಬೇಕು, ಅದನ್ನೆಲ್ಲ ಕಾಡಿಗೆ ಹೋಗಿ ತರಬೇಕು ಅಂತನ್ನೋದಕ್ಕೆ ಸತ್ಯವಾನ್ ನಿತ್ಯ ಹೋಗ್ತಾ ಇರುವಂತೆ ಅವತ್ತು ಹೊರಟಿದ್ದಾನೆ. ಹೊರಟಾಗ ಸಾವಿತ್ರಿ ಅಂತಾಳೆ, 1 ನಿಮಿಷ ನಾನು ಬರ್ತೇನೆ ಅಂತಂತಾಳೆ.